9 ತಿಂಗಳು ತುಂಬುತ್ತಿದ್ದಂಗೆನೆ ನಿಮ್ಗೆ ನಿಮ್ ಡಾಕ್ಟರ್ ಹೇಳಿರ್ತಾರೆ, ಓಕೆ ಇನ್ 1 ವೀಕ್ಸ್ ಆರ್ 2 ವೀಕ್ಸ್ ಅಲ್ಲಿ ನಿಮ್ಗೆ ಯಾವಾಗ ಬೇಕಾದ್ರೂ ಡೆಲಿವರಿ ಆಗಬಹುದು, ಹೊಟ್ಟೆ ನೋವು ಬಂದ ತಕ್ಷಣ ನೀವು ಬರಬೇಕು ಅಂತ ಹೇಳಿರ್ತಾರೆ. ಇಲ್ಲ ಅಂತಂದ್ರೆ ಒಂದು ಡೇಟ್ ಕೊಟ್ಟಿರ್ತಾರೆ, ನೀವು ಬಂದು ಅಡ್ಮಿಟ್ ಆಗ್ಬೇಕು ಅಂತ ಹೇಳಿರ್ತಾರೆ. ಈ ಟೈಮ್ ಅಲ್ಲಿ ನೀವು ಪ್ಯಾಕ್ ಮಾಡುವಾಗ ಆ ಟೈಮ್ ಅಲ್ಲಿ ಈಗ ಹೋಗೋ ದಿನ ನೀವು ಪ್ಯಾಕ್ ಮಾಡ್ತಿದ್ದೀರಾ ಅಂತಂದ್ರೆ ಕೆಲವೊಂದನ್ನ ಮಿಸ್ ಮಾಡಬಹುದು, ಅಥವಾ ಗಡಿಬಿಡಿ ಉಂಟಾಗಬಹುದು, ಒಂದು ಆಂಗ್ಸೈಟಿ ಆಗಬಹುದು. ಮತ್ತೆ ಹಾಸ್ಪಿಟಲ್ ಬಂದಾಗ ನಾನು ಆ ವಸ್ತು ತಗೋಬೇಕಾಗಿತ್ತು, ಈ ಡಯಾಪರ್ ತಗೋಬೇಕಾಗಿತ್ತು, ಮಗುಗೆ ಅದನ್ನ ಎತ್ಕೊಳ್ಬೇಕಾಗಿತ್ತು, ನನಗೋಸ್ಕರ ಬ್ರಷ್ ಪೇಸ್ಟ್ ಫೇಸ್ ಕ್ರೀಮ್ ತಗೋಬೇಕಾಗಿತ್ತು, ಈ ರೀತಿಯಂತೆಲ್ಲ ಒಂದು ಗಡಿಬಿಡಿಗಳು ಇರುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಿಕ್ಕೆ ನೀವು ನಿಮ್ಮ ಹಾಸ್ಪಿಟಲ್ಗೆ ಹೆರಿಗೆಗೆ ಹೋಗುವಾಗ ಏನೇನು ತಗೋಬೇಕು ಅಂತ ನಾನು ಒಂದು ಕ್ರಿಸ್ಪ್ ಆಗಿ ಹೇಳ್ತೀನಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ದು ಎಲ್ಲಾ ರೀತಿಯಂತ ಮೆಡಿಕಲ್ ರಿಪೋರ್ಟ್ಸ್ ನೀವು ತಗೋಬೇಕು. ಅದು ಒಂದು ECG ಆಗಿರಬಹುದು, ಅಥವಾ ಬ್ಲಡ್ ಟೆಸ್ಟ್ ಆಗಿರಬಹುದು, ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿರಬಹುದು, ಅಥವಾ ಈ ಹಿಂದೆ ನೀವು ಚೆಕ್ಅಪ್ ಮಾಡಿಸ್ಕೊಂಡು ಬರ್ದಿರ್ತಾರಲ್ಲ ಅದು ಎಲ್ಲಾ ರೀತಿಯಂತ ಫೈಲ್ಸ್ ನ ನೀವು ತರಲೇಬೇಕು. ಇದ್ರ ಜೊತೆಗೆ ನೀವು ಯಾವ ಮೆಡಿಕೇಶನ್ಸ್ ತಗೋತಾ ಇದ್ದೀರಾ, ಐರನ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ನಿಮ್ ಥೈರಾಯ್ಡ್ ತಗೋತಿರೋದು, BP ತಗೋತಾ ಇರೋದು, ಶುಗರ್ಸ್ಗೆ ಅಥವಾ ಆಸ್ತಮಾಗೆ ಯಾವುದೇ ರೀತಿಯಂತ ಮೆಡಿಕಲ್ ಕಂಡೀಷನ್ಸ್ಗೂ ನೀವು ಏನ್ ಟ್ಯಾಬ್ಲೆಟ್ಸ್ ನ ತಗೋತಾ ಇರ್ತೀರಲ್ಲ ಅದನ್ನು ಸಹ ನೀವು ತಗೊಂಡು ಬರಬೇಕು. ಓಕೆನಾ? ಅಂಡ್ ಇನ್ನೊಂದೇನು ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಹಸ್ಬೆಂಡ್ ಆಧಾರ್ ಕಾರ್ಡ್ನು ಸಹ ಕ್ಯಾರಿ ಮಾಡೋದು ಒಳ್ಳೆಯದು. ಓಕೆ, ನೆಕ್ಸ್ಟ್ ಆದಷ್ಟು ನಿಮಗೆ ಕಂಫರ್ಟಬಲ್ ಆಗಿರೋ ಬಟ್ಟೆನ ನೀವು ಧರಿಸೋದು ಉತ್ತಮ. ಯಾಕಂತಂದ್ರೆ ಈಗ ನಾರ್ಮಲ್ ಡೆಲಿವರೀಸ್ ಅಂತಂದ್ರೆ 10 to 14 hours ಲೇಬರ್ ಅಲ್ಲಿ ಇರ್ತೀರಾ ನೀವು. ಸೊ ಹಾಗಾಗಿ ಅದೇ ಒಂದು ಪೇನ್ಫುಲ್ ಸಿಚುಯೇಷನ್, ಆ ಪೇನ್ಫುಲ್ ಸಿಚುಯೇಷನ್ ಅಲ್ಲಿ ನೀವು ನಿಮ್ಗೆ ಅನ್ಕಂಫರ್ಟೇಬಲ್ ಆಗಿರೋ ಕ್ಲೋತ್ಸ್ ನ ಹಾಕೊಂಡ್ರೆ ಮತ್ತೆ ಅದು ಇನ್ನೂ ಕಿರಿಕಿರಿನ ಉಂಟು ಮಾಡುತ್ತೆ. ಸೊ ಹಾಗಾಗಿ ಯಾವ್ದಾದ್ರು ಲಾಂಗ್ ನೈಟೀಸ್ ಏನಿರುತ್ತೆ, ಲಾಂಗ್ ಫ್ರಾಕ್ಸ್ ಏನಿರುತ್ತೆ, ಅಥವಾ ಫೀಡಿಂಗ್ ನೈಟೀಸ್ ಬರುತ್ತೆ, ಆ ತರದನ್ನ ನೀವು ಧರಿಸೋದ್ರಿಂದ ನಿಮ್ಗೆ ಗೈನಕಾಲಜಿಸ್ಟ್ ಬಂದು ಎಕ್ಸಾಮಿನೇಷನ್ ಮಾಡುವಾಗ್ಲೂ ಸಹ ಸುಲಭ, ನೀವು ವಾಶ್ರೂಮ್ಗೆ ಹೋಗುವಾಗ್ಲೂ ಸಹ ಸುಲಭ. ಈ ಪೈಜಾಮ ಅಥವಾ ಚೂಡಿದಾರ್ ಅಥವಾ ಸೀರೆ ಹಾಕೊಂಡ್ರೆ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಗಬಹುದು. ಓಕೆನಾ? ನೆಕ್ಸ್ಟ್ ಏನು ಅಂತ ಅಂದ್ರೆ, ನಾನು ಎಷ್ಟೊಂದ್ ಜನ ನೋಡಿರೋದು ಬಳೆಗಳು, ಯಾಕಂತಂದ್ರೆ ಆವಾಗ ತಾನೇ ಸೀಮಂತ ಆಗಿರುತ್ತೆ, ಪ್ರತಿ ಕೈಗೂ ಒಂದು 12 ಬಳೆನ ಹಾಕೊಂಡ್ ಬಂದ್ಬಿಟ್ಟಿರ್ತಾರೆ. ಮತ್ತೆ ಆ ಗಡಿಬಿಡಿಲಿ ಗಾಜಿನ ಬಳೆ ತೆಗೆಯೋದು ಕಷ್ಟ. ಆಮೇಲೆ ಕೆಲವೊಂದ್ಸಲ ಟೈಟ್ ಆಗ್ಬಿಟ್ಟಿರುತ್ತೆ, ಅಂಡ್ ಆ ಗಡಿಬಿಡಿಯಲ್ಲಿ ಕೆಲವೊಂದ್ಸಲ ಗಾಜಿನ ಬಳೆ ಹೊಡೆದು ಚುಚ್ಚಿದ್ದೂ ಸಹ ಉಂಟು. ಸೊ ಹಾಗಾಗಿ ನೀವು ನಿಮ್ಮ ಮನೆಯಲ್ಲೇನೆ ಇದ್ದಾಗ ಹಾಸ್ಪಿಟಲ್ ಬರೋದಕ್ಕೂ ಮುಂಚೆ ಮನೆಯಲ್ಲಿ ಸೋಪ್ ವಾಟರ್ ಉಪಯೋಗಿಸಿ ಅಥವಾ ಬೇರೆ ಸೊಲ್ಯೂಷನ್ಸ್ ಅಥವಾ ಎಣ್ಣೆ ಉಪಯೋಗಿಸಿ ಬಳೆಗಳನ್ನ ತೆಗೆದು ಇಟ್ಬಿಟ್ಟು ಬರೋದು ಆದಷ್ಟು ಉತ್ತಮ. ನೆಕ್ಸ್ಟ್ ಇನ್ನೊಂದೇನು ಅಂತಂದ್ರೆ, ಕಾಲುಂಗ್ರ ಮತ್ತೆ ಮೂಗುತಿ ಮತ್ತೆ ಓಲೆಗಳು, ಇದನ್ನ ಆದಷ್ಟು ದೊಡ್ಡದನ್ನ ಉಪಯೋಗಿಸಿದನ್ನ ನೀವು ತಗೊಂಬರೋದನ್ನ ಅವಾಯ್ಡ್ ಮಾಡಿ. ಯಾಕಂತಂದ್ರೆ ಇನ್ ಕೇಸ್ ಏನಾದ್ರು ನಿಮ್ಗೆ ಎಮರ್ಜೆನ್ಸಿ ಸಿಸೇರಿಯನ್ ತಗೋಬೇಕಾಗಿ ಬಂತು ಅಂತಂದ್ರೆ ಕಾಲುಂಗ್ರ ತೆಗಿಬೇಕಾಗಿ ಬರುತ್ತೆ. ಯಾಕಂದ್ರೆ ಯಾವುದೇ ರೀತಿಯಂತ ಮೆಟಲ್ಸ್ ಇರೋ ಹಾಗಿಲ್ಲ. ಸೊ ಹಾಗಾಗಿ ಕಾಲುಂಗ್ರ, ಮೂಗುತಿ ಮತ್ತೆ ಕಿವಿಯಲ್ಲಿ ಹಾಕಿರುವಂತದನ್ನ ತೆಗಿಬೇಕಾಗಿ ಬರುತ್ತೆ. ಸೊ ಆ ಗಡಿಬಿಡಿಯಲ್ಲಿ, ಯಾಕಂತಂದ್ರೆ ಇದೆಲ್ಲವೂ ಬೆಲೆ ಬಾಳುವಂತಹದ್ದು, ಅಲ್ಲಿ ಇಲ್ಲಿ ಇಟ್ರೆ ಅದು ಮಿಸ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ನಿಮ್ಗೆ ಡೆಲಿವರಿ ಆಗೋ ತನಕ ನೀವು ಅದನ್ನ ಅವಾಯ್ಡ್ ಮಾಡಿ. ಆದ್ಮೇಲೆ ಡೆಲಿವರಿ ಆದ್ಮೇಲೆ ಒನ್ಸ್ ನೀವು ಕಂಫರ್ಟಬಲ್ ಆಗಿದ್ದಾಗ ನೀವು ಧಾರಾಳವಾಗಿ ನೀವು ಇದನ್ನೆಲ್ಲದನ್ನು ಹಾಕೋಬಹುದು. ಕಂಫರ್ಟಬಲ್ ಆಗಿರೋ ಸ್ಲಿಪ್ಪರ್ಸ್ ನೀವು ತಗೊಂಡು ಬರ್ಬೇಕು. ಅದು ಆದಷ್ಟು ಸಾಫ್ಟ್ ಇರಬೇಕು. ಯಾಕಂದ್ರೆ ಡೆಲಿವರಿ ಟೈಮಲ್ಲೂ ಸಹ ಸ್ವಲ್ಪ ವಾಕ್ ಮಾಡೋದಕ್ಕೆ ಹೇಳ್ತೀವಿ, ಮತ್ತೆ ಡೆಲಿವರಿ ಆದ ನಂತರನೂ ಸಹ, ಅದು ನಾರ್ಮಲ್ ಡೆಲಿವರಿ ಆಗಿರ್ಬೋದು ಅಥವಾ ಸಿಸೇರಿಯನ್ ಆಗಿರಬಹುದು, ಅಲ್ಲಿ ಹಾಸ್ಪಿಟಲ್ ಕಾರಿಡಾರ್ಸ್ ಅಲ್ಲಿ ವಾಕ್ ಮಾಡೋದಕ್ಕೆ ಹೇಳ್ತೀವಿ. ಸೊ ಹಾಗಾಗಿ ಆ ಟೈಮಲ್ಲಿ ನಿಮ್ಗೆ ಆದಷ್ಟು ಕಂಫರ್ಟಬಲ್ ಆಗಿ ಫ್ಲಾಟ್ ಆಗಿರೋ ಸಾಫ್ಟ್ ಆಗಿರೋ ಸ್ಲಿಪ್ಪರ್ಸ್ ನೀವು ಉಪಯೋಗಿಸೋದು ಒಳ್ಳೆಯದು. ಇನ್ನು ಈ ನೈಟಿ ವಿಚಾರದಲ್ಲಿ ನಾನು ಹೇಳಿದ್ನಲ್ಲ, ಇದನ್ನ ಅಟ್ಲೀಸ್ಟ್ ಅಂತಂದ್ರೆ ಒಂದು 6-7 ನೀವು ಇಟ್ಕೊಳ್ಳೋದು ಒಳ್ಳೆಯದು. ಕೆಲವೊಂದ್ಸಲ ಸ್ಟೈನ್ಸ್ ಆಗಬಹುದು, ಅಥವಾ ಡೆಲಿವರಿ ಆದ್ಮೇಲೆ ಕೆಲವೊಬ್ಬರಿಗೆ ಮಿಲ್ಕ್ ಫ್ಲೋ ಹೆಚ್ಚಿದ್ರೆ ನೈಟೀಸ್ ಸ್ಟೇನ್ ಆಗುತ್ತೆ, ಪದೇ ಬದಲಾಯಿಸಬೇಕಾಗಿ ಬರ್ಬೋದು. ಮತ್ತೆ ನಿಮ್ಗೆ ವಿಸಿಟರ್ಸ್ ಕೂಡ ಇರ್ತಾರೆ ಬಂದು ನೋಡ್ಕೊಂಡು ಹೋಗುವಂತವ್ರು, ಅವಾಗ್ಲೂ ಸಹ ಬದಲಾಯಿಸಬೇಕಾಗಿ ಬರಬಹುದು. ಆ ಕಾರಣಕ್ಕೆ ನೀವು ಎಕ್ಸ್ಟ್ರಾ ಪೇರ್ಸ್ ಆಫ್ ನೈಟೀಸ್ ಇಟ್ಕೊಳ್ಳೋದು ಒಳ್ಳೆಯದು. ಇದ್ರ ಜೊತೆಗೆ ಬ್ರೆಸ್ಟ್ ಫೀಡಿಂಗ್ ಬ್ರಾಸ್ ಉಪಯೋಗಿಸಿ, ಮತ್ತೆ ಬ್ರೆಸ್ಟ್ ಮಿಲ್ಕ್ ಪ್ಯಾಡ್ಸ್ ಅಂತ ಬರುತ್ತೆ. ಈ ಲೀಕೇಜ್ ಏನಾದ್ರು ಇದ್ರೆ ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ನಿಮ್ಮ ನೈಟಿ ಅಥವಾ ಏನ್ ಬಟ್ಟೆ ಹಾಕಿರ್ತಿರಲ್ಲ ಅದು ಸ್ಟೈನ್ ಆಗದೆ ಇರೋ ಹಾಗೆ ಇದು ಉಪಯೋಗ ಆಗುತ್ತೆ. ಓಕೆ, ಇದಲ್ಲದೆ ಒಂದು ಫ್ಲಾಸ್ಕ್ ನಂತೂ ಮರಿದೇನೆ ನೀವು ಕ್ಯಾರಿ ಮಾಡಲೇಬೇಕು. ಓಕೆನಾ? ಇದು ನೀವು ಕುಡಿಯುವಂತ ಕಾಫಿ ಟೀಗಾಗಿರಬಹುದು ಅಥವಾ ಬಿಸಿ ನೀರ್ಗಾಗಿರಬಹುದು. ಹಾಸ್ಪಿಟಲ್ ಅಲ್ಲಿ ಅಲ್ಲಿ ಬಂದು ಅಡ್ಡಾಡ್ಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ 1 ಲೀಟರ್ ಅಥವಾ 2 ಲೀಟರ್ ಅಷ್ಟು ಫ್ಲಾಸ್ಕ್ ನ ಇಟ್ಕೊಳ್ಳೋದು ಉತ್ತಮ. ಮ್ಯಾಟರ್ನಿಟಿ ಡಯಾಪರ್ಸ್, ಯಾಕಂದ್ರೆ ಯೂಶುವಲ್ ಆಗಿ
ನಿಮ್ಗೆ ಡೆಲಿವರಿ ಆದ್ಮೇಲೆ ಇರುವಂತಹ ಬ್ಲಡ್ ಫ್ಲೋ ಏನಿರುತ್ತೆ ಅದು ನಿಮ್ಮ ಮಾಮೂಲಿ ಪೀರಿಯಡ್ಸ್ಗಿಂತನೂ ಹೆಚ್ಚಿರುತ್ತೆ. ಸೊ ಹಾಗಾಗಿ ಯೂಶುವಲ್ ಆಗಿ ಉಪಯೋಗಿಸುವಂತ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅಷ್ಟು ಉಪಯೋಗಕ್ಕೆ ಬರಲ್ಲ. ಹಾಗಾಗಿ ನಿಮ್ಗೆ ಕಂಫರ್ಟಬಲ್ ಆಗಿರೋ ಮ್ಯಾಟರ್ನಿಟಿ ಡಯಾಪರ್ಸ್ ಏನಿರುತ್ತೆ, ನ್ಯಾಪ್ಕಿನ್ಸ್ ಇರುತ್ತೆ, ಅದನ್ನ ಕ್ಯಾರಿ ಮಾಡಿ. ಇದೊಂದು 3-4 ತಂದ್ರೂ ಓಕೆ. ಇನ್ನು ಮಿಕ್ಕಿದ ದಿನ ನೀವು ನಿಮ್ಮ ಹಾಸ್ಪಿಟಲ್ಲೂ ಸಹ ತಗೋಬಹುದು. ನಿಮಗೆ ಬೇಕಾಗುವಂತಹ ಟಾಯ್ಲೆಟರೀಸ್ ಅಂತಂದ್ರೆ ಸೋಪ್ ಆಗಿರಬಹುದು, ಶಾಂಪೂ ಆಗಿರಬಹುದು, ನಿಮಗೆ ಬೇಕಾಗುವಂತ ಟೂತ್ ಪೇಸ್ಟ್, ಟೂತ್ ಬ್ರಷ್ ಅದನ್ನೆಲ್ಲ ಕ್ಯಾರಿ ಮಾಡಿ. ಅದಲ್ಲದೆ ನಿಮ್ಮ ಆಸ್ಪತ್ರೆಯಲ್ಲಿ ಏನೇನು ಕೊಡ್ತಾರೆ ಅಂತಾನೂ ಸಹ ತಿಳ್ಕೊಳ್ಳೋದು ಒಳ್ಳೇದು ಈ ನಿಟ್ಟಿನಲ್ಲಿ. ಇನ್ನೊಂದೇನು ಅಂತಂದ್ರೆ ನೀವು ರೆಡಿ ಆಗೋದಕ್ಕೆ ನಿಮ್ಮ ಕೂಂಬ್ ಆಗಿರಬಹುದು, ನಿಮ್ಮ ಫೇಸ್ ಕ್ರೀಮ್ ಆಗಿರಬಹುದು, ಫೇಸ್ ಪೌಡರ್ ಆಗಿರಬಹುದು, ಅದನ್ನು ಸಹ ನೀವು ಕ್ಯಾರಿ ಮಾಡಿ. ಯಾಕೆ ಅಂತಂದ್ರೆ ಈಗ ಡೆಲಿವರಿ ಆದ ತಕ್ಷಣ ಇದೆಲ್ಲದನ್ನು ಬಿಟ್ಟು ಬಿಡಬೇಕು ಅಂತ ಇಲ್ಲ. ನೀವು ಡೆಲಿವರಿ ಆದ್ಮೇಲೆ ನೀವು ತಲೆನೆಲ್ಲ ಬಾಚ್ಕೊಂಡು ನೀವು ಫ್ರೆಶ್ ಆಗಿದ್ರೆ ನಿಮ್ಗೆ ಇನ್ನೂ ಮೂಡ್ ಎಲಿವೇಟ್ ಆಗುತ್ತೆ, ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಇರುತ್ತೆ. ಓಕೆನಾ? ಅಂಡ್ ಆಲ್ಸೋ ಇನ್ನೊಂದು ಮುಖ್ಯವಾದದ್ದು ಏನು ಅಂತಂದ್ರೆ, ನಿಮ್ಗೆ ಇನ್ ಕೇಸ್ ರಕ್ತ ಕಮ್ಮಿ ಇದೆ ಅಂತ ಹೇಳಿದ್ರೆ ನಿಮ್ಮ ರಕ್ತ ಗುಂಪಿನವರೇನೆ ಯಾರಾದ್ರೂ ಇದ್ರೆ, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು ಅಥವಾ ನಿಮ್ಮ ಫ್ಯಾಮಿಲಿ ಸರ್ಕಲ್ ಆಗಿರಬಹುದು, ಅವರಿಗೆ ನೀವು ಹೇಳ್ಬೇಕು ಈ ರೀತಿ ನಿಮ್ಗೆ ಸ್ವಲ್ಪ ರಕ್ತದ ಅವಶ್ಯಕತೆ ಉಂಟಾಗಬಹುದು, ಹಾಗಾಗಿ ಡೋನರ್ಸ್ ನ ಅವಶ್ಯಕತೆ ಬಿದ್ರೆ ಅವರು ರಕ್ತ ಕೊಡೋದಕ್ಕೆ ತಯಾರಿದ್ದಾರಾ ಏನು ಅಂತ ತಿಳ್ಕೊಂಡಿರೋದು ಸಹ ಬೆಟರ್, ಉತ್ತಮ. ಓಕೆ. ಅಂಡ್ ಈ ಎಲ್ಲಾ ಐಟಮ್ಸ್ ನಾನು ಹೇಳಿದ್ನಲ್ಲ, ಈ ಎಲ್ಲಾ ಐಟಮ್ಸ್ ನೀವು ಪ್ಯಾಕ್ ಮಾಡುವಾಗ ನಿಮ್ಮ ಜೊತೆ ಬರುವಂತ ನಿಮ್ಮ ಅತ್ತೆ ಆಗಿರಬಹುದು, ನಿಮ್ಮ ತಾಯಿ ಆಗಿರಬಹುದು, ಅವ್ರ ಜೊತೆ ನೀವು ಪ್ಯಾಕ್ ಮಾಡೋದು ಒಳ್ಳೆಯದು. ಯಾಕಂತಂದ್ರೆ ಅವ್ರಿಗೂ ಸಹ ಗೊತ್ತಿರುತ್ತೆ ಯಾವ ಬ್ಯಾಗಲ್ಲಿ ಏನಿದೆ ಅಂತ. ಆಮೇಲೆ ಲಾಸ್ಟ್ ಮಿನಿಟ್ ಅಲ್ಲಿ ಹರಿಬರಿ ಆಗೋದಿಲ್ಲ. ಮತ್ತೆ ಒಂದನ್ನ ಎತ್ತಕ್ ಹೋಗಿ ಇಡೀ ಬ್ಯಾಗ್ನೆ ಚೆಲ್ಲೋದು, ಆ ರೀತಿ ಅಂತದ್ದು ಆಗಲ್ಲ. ಮತ್ತೆ ನೀವು ಪೇನ್ ಅಲ್ಲಿ ಇರ್ತೀರಾ, ಯಾವುದು ಎಲ್ಲಿದೆ ಅಂತ ಹೇಳೋ ಸ್ಥಿತಿಯಲ್ಲೂ ಸಹ ನೀವು ಇರೋದಿಲ್ಲ. ಸೊ ಹಾಗಾಗಿ ಎಲ್ಲದನ್ನು ಪ್ಯಾಕ್ ಮಾಡ್ಕೊಳ್ಳುವಾಗ ನಿಮಗ್ ಪ್ಯಾಕ್ ಮಾಡ್ಕೊಳ್ಳೋದಾಗಿರ್ಬಹುದು ಅಥವಾ ನಿಮ್ಮ ಮಗುವಿಗೆ ಪ್ಯಾಕ್ ಮಾಡ್ಕೊಳ್ಳೋದಾಗಿರ್ಬಹುದು, ಈ ರೀತಿ ಪ್ಯಾಕ್ ಮಾಡ್ಕೊಳ್ಳುವಾಗ ಅವ್ರನ್ನು ಸಹ ಜೊತೆಗೆ ಇಡ್ಸ್ಕೊಳ್ಳೋದು ಒಳ್ಳೆಯದು. ಮತ್ತೆ ಕೆಲವೊಂದ್ಸಲ ಮನೆಯಿಂದನೂ ತರಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಮನೆಯಲ್ಲಿ ಯಾವ್ದನ್ನ ಎಲ್ಲಿಟ್ಟಿದ್ದೀರಾ ಅಂತ ಬಿಫೋರ್ ಹ್ಯಾಂಡ್ ಹೇಳೋದು ಸಹ ಉತ್ತಮ. ಈಗ ಮಗುವಿಗೆ ನೋಡೋದಾದ್ರೆ, ನೀವ್ ಯಾವಾಗ್ಲೂ ನಿಮ್ಮ ತಾಯಿಗೆ ಬೇಕಾಗಿರುವಂತದ್ದನ್ನೇ ಸಪರೇಟ್ ಆಗಿ ಪ್ಯಾಕ್ ಮಾಡಿ, ಮತ್ತೆ ಮಗುವಿಗೆ ಬೇಕಾಗಿರೋದನ್ನೇ ಸಪರೇಟ್ ಆಗಿ ಪ್ಯಾಕ್ ಮಾಡಿ. ಅದು ಒಳ್ಳೆಯದು. ಯಾಕಂದ್ರೆ ಮಕ್ಕಳದು ಎಲ್ಲ ಇಷ್ಟಿಷ್ಟೇ ಚಿಕ್ಕದಾಗಿರುತ್ತೆ, ಅದನ್ನ ಒಂದ್ ಕಡೆಗೆ ಇಟ್ರೆ ಬೆಟರ್. ಮಕ್ಕಳಿಗೆ ನೋಡೋದಾದ್ರೆ, ಮೊದಲನೇದಾಗಿ ಮಗು ಹುಟ್ಟಿದ ತಕ್ಷಣ ನೀವು ರಿಸೀವ್ ಮಾಡ್ಕೊಳ್ಳೋದಿಕ್ಕೆ ಒಂದು ಸಾಫ್ಟ್ ಒಂದಲ್ಲ ಒಂದು 2-3 ಆದ್ರೂ ಒಂದು ಸಾಫ್ಟ್ ಬಟ್ಟೆಗಳು, ಕಾಟನ್ ಬಟ್ಟೆಗಳನ್ನ ನೀವು ಇಟ್ಕೊಳ್ಳೋದು ಉತ್ತಮ. ಅದಲ್ಲದೆ ಮಗುವನ್ನ ಈಸ್ಕೊಂಡ ತಕ್ಷಣ ಅದನ್ನ ಬೆಚ್ಚಗೆ ಇಡೋದಿಕ್ಕೆ, ರ್ಯಾಪ್ ಮಾಡಿ ಇಡೋದಿಕ್ಕೆ ಶುದ್ಧವಾಗಿ ತೊಳೆದು, ಈಗ ಆಲ್ರೆಡಿ ತೊಳೆದು ಚೆನ್ನಾಗಿ ಒಣಗಿಸಿರುವಂತಹ ಶುಭ್ರವಾದಂತಹ ಕಾಟನ್ ಬಟ್ಟೆಯನ್ನ ತರೋದು ಒಳ್ಳೇದು. ಅದಲ್ಲದೆ ಮಗುವಿಗೂ ಸಹ ಮಿಟನ್ಸ್, ಕುಪಾಲಿ ಅಂತ ಏನ್ ಹೇಳ್ತೀವಿ, ಅದು ಸಾಕ್ಸ್, ಮಿಟನ್ಸ್ ಸಹ ಸರೋದು ಒಳ್ಳೇದು. ಅಂಡ್ ಬೇಬಿ ಡಯಪರ್ಸ್ ಮೋಸ್ಟ್ ಆಫ್ ದ ಹಾಸ್ಪಿಟಲ್ಸ್ ಅಲ್ಲೇನೆ ಸಿಗುತ್ತೆ. ಬಟ್ ಇನ್ ಕೇಸ್ ಎಮರ್ಜೆನ್ಸಿ ಹುಟ್ಟಿದ ತಕ್ಷಣ ಹಾಕೊಳ್ಳೋದಿಕ್ಕೆಲ್ಲ ಬೇಕು ಅಂತಂದ್ರೆ ಅದನ್ನು ಸಹ ಒಂದು 3-4 ಕ್ಯಾರಿ ಮಾಡೋದು ನೀವು ಒಳ್ಳೆಯದು. ಇನ್ನು ನೆಕ್ಸ್ಟ್ ಲಂಗೂಟ್ಸ್ ಅಂತ ಹೇಳ್ತೀವಲ್ಲ, ಇದನ್ನು ಸಹ ಒಂದು 12 ಪೇರು ಇಟ್ಕೊಳ್ಳೋದು ಉತ್ತಮ. ಯಾಕಂತಂದ್ರೆ ಮಗು ಅವಾಗ ಯೂರಿನ್ ಮಾಡ್ತಿರುತ್ತೆ, ಮತ್ತೆ ಮೋಷನ್ ಮಾಡಿದಾಗ್ಲೆಲ್ಲ ನೀವು ಬದಲಾಯಿಸ್ತಿರ್ಬೇಕು, ಆ ಕಾರಣಕ್ಕೆ. ಅಂಡ್ ಅಗೇನ್ ಸುಸು ಮಾಡಿದ್ದಂತ ಮಗು ಸುಸು ಮಾಡಿದ್ದು ಬೆಡ್ಗೆ ಆಗದೆ ಇರ್ಲಿ, ಒದ್ದೆ ಆಗದೆ ಇರ್ಲಿ ಅಂತ ಹೇಳಿ ರಬ್ಬರ್ ಶೀಟು ಏನಿರುತ್ತೆ ಅದನ್ನು ಸಹ 2 ಕ್ಯಾರಿ ಮಾಡಿ, ಅದನ್ನು ಸಹ ಯೂಸ್ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಮಗು ಹುಟ್ಟಿದ ತಕ್ಷಣ ಕೆಲವೊಂದ್ಸಲ ಅದು ಸರಿಯಾಗಿ ಲ್ಯಾಚ್ ಮಾಡ್ತಿರಲ್ಲ, ಸರಿಯಾಗಿ ಚೀಪಾಗಿ ಬರ್ತಾ ಇರಲ್ಲ. ಸೊ ಆ ಸಮಯದಲ್ಲಿ ಮಗುಗೆ ಹಾಲು ಕುಡಿಸೋದಕ್ಕೆ ಒಂದು ಒಳ್ಳೆ ಅಂತ ಏನ್ ಹೇಳ್ತೀವಿ, ಅಥವಾ ಶಂಖ ಅಥವಾ ಪಲಾಡಿ ಅಂತ ಏನ್ ಹೇಳ್ತೀವಿ, ಅದನ್ನು ಕ್ಯಾರಿ ಮಾಡಿ. ಇಲ್ಲಾಂದ್ರೆ ಒಂದು ಸಣ್ಣ ಲೋಟನು ಸಹ ತಗೊಳ್ಳೋದು, ಅಥವಾ ಈಗ ಬ್ರೆಸ್ಟ್ ಫೀಡಿಂಗ್ ಬಾಟಲ್ಸ್ ಇದೆ ಅಂತಂದ್ರೆ ಅದನ್ನು ಸಹ ಎಕ್ಸ್ಟ್ರಾ ಕ್ಯಾರಿ ಮಾಡೋದು ಉತ್ತಮ. ಓಕೆ. ಅಂಡ್ ಮಕ್ಕಳಿಗೆ ಬೇಕಾಗಿರುವಂತಹ ಬಟ್ಟೆ ಅಗೇನ್ ಒಂದು 12 ಆದ್ರೂ ಇಟ್ಕೊಂಡಿದ್ರೆ ಒಳ್ಳೇದು. ಕೆಲವೊಂದ್ಸಲ ಮಕ್ಕಳು ಕಕ್ಕೊಂಡ್ಬಿಡುತ್ತೆ, ಹಾಲನ್ನ ಕಕ್ಕೊಳ್ಳುತ್ತೆ, ಅದನ್ನೆಲ್ಲ ಒರೆಸೋದಿಕ್ಕೆ ಸಾಫ್ಟ್ ವೈಪ್ಸ್, ಅದು ಬಟ್ಟೆ ರೂಪದಲ್ಲಾಗಿರ್ಬಹುದು ಅಥವಾ ಬೇಬಿ ವೈಪ್ಸ್ ಅಂತಾನೆ ಬರುತ್ತೆ, ಅದನ್ನು ಕ್ಯಾರಿ ಮಾಡಿ. ಈ ಬೇಬಿ ವೈಪ್ಸ್ ಏನು ಸಹಾಯ ಮಾಡುತ್ತೆ ಅಂತಂದ್ರೆ, ಯಾಕಂದ್ರೆ ಫಸ್ಟ್ 2 to 3 ಡೇಸ್ ಎಷ್ಟೊಂದು ಹಾಸ್ಪಿಟಲ್ ಅಲ್ಲಿ ಮಗುವಿಗೆ ಸ್ನಾನ ಮಾಡಿಸೋ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ಮಗುವಿನ ಒರೆಸೋದಿಕ್ಕೆ ಅಥವಾ ಮಗು ಹಾಲನ್ನ ಕಕ್ಕೊಂಡಾಗ ಅದನ್ನ ಕ್ಲೀನ್ ಮಾಡೋದಿಕ್ಕೂ ಸಹ ಇದು ಉಪಯೋಗಕ್ಕೆ ಬರುತ್ತೆ. ಇನ್ನು ಕೆಲವೊಂದು ಸಣ್ಣ ಟವಲ್ಸ್ ಒಂದು 6-7 ಇಟ್ಕೊಳ್ಳೋದನ್ನ ಸಹ ನಿಮ್ಗೆ ಉಪಯೋಗಕ್ಕೆ ಬರುತ್ತೆ. ತಾಯಂದರಿಗೆ ಈಗ ನಿಮ್ಗೆ ಮ್ಯೂಸಿಕ್ ಕೇಳೋ ಅಭ್ಯಾಸ ಇದೆ ಅನ್ನೋದಾದ್ರೆ, ನಿಮ್ಮ ಎಂಟರ್ಟೈನ್ಮೆಂಟ್ ಪರ್ಪಸ್ಗಾಗಿ ಒಂದು ಹೆಡ್ಫೋನ್ಸ್ ಅಥವಾ ಇಯರ್ ಫೋನ್ಸ್ ಏನಿರುತ್ತೆ ಅದನ್ನ ಕ್ಯಾರಿ ಮಾಡಿ. ಜೊತೆಗೆ ಕೆಲವೊಂದ್ಸಲ 2 ಮಾತ್ರ ಇರಬಹುದು ಸ್ವಿಚ್ ಪ್ಲಗ್ಸ್ ನಿಮ್ಮ ರೂಮ್ ಅಲ್ಲಿ. ಸೊ ಹಾಗಾಗಿ ಪವರ್ ಬ್ಯಾಂಕ್ಸ್ ಸಹ ನೀವು ಕ್ಯಾರಿ ಮಾಡೋದ್ರಿಂದ ನಿಮಗೆ ಉಪಯೋಗಕಾರಿ ಆಗುತ್ತೆ. ನೀವು ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ, ವಿಂಟರ್ ಸೀಸನ್ ಅಲ್ಲಿ ಕೋಲ್ಡ್ ವಾತಾವರಣದಲ್ಲಿ ಇದ್ದಾಗ, ಆ ಟೈಮಲ್ಲಿ ಏನಾದ್ರೂ ಡೆಲಿವರಿ ಆಗ್ತಿದೆ ನಿಮಗೆ ಅಂತಂದ್ರೆ, ನಿಮಗೆ ಬೇಕಾಗುವಂತಹ
ಸ್ವೆಟರ್ಸ್, ಕಂಫರ್ಟಬಲ್ ಸ್ವೆಟರ್ಸ್ನ ತಗೊಂಡೋಗಿ, ಸ್ಕಾರ್ಫ್ ಮತ್ತೆ ಸಾಕ್ಸ್ನು ಕೂಡ ಸಹ ಕ್ಯಾರಿ ಮಾಡಿ. ಅಲ್ಲದೆ ಮಗುಗೂ ಸಹ ಬೇಕಾಗಬಹುದು, ಆ ಮಗುಗೂ ಸಹ ಸೇರಿಸಿ ಸ್ವೆಟರು, ಸಾಕ್ಸ್ ಎಲ್ಲದನ್ನು ಕ್ಯಾರಿ ಮಾಡಿ. ಓಕೆ, ಈಗ ಆಲ್ರೆಡಿ ನಿಮ್ಗೆ ಡೆಲಿವರಿ ಆಗಿದೆ ಅನ್ನೋದಾದ್ರೆ, ಈ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ, ನೀವು ಯಾವ ವಸ್ತುನ ಕ್ಯಾರಿ ಮಾಡಿದ್ದು ನಿಮಗೆ ಸೂಕ್ತ ಅನ್ನಿಸ್ತು, ಓಕೆ ನಾನು ಇದನ್ನ ತಗೊಂಡ್ ಬಂದಿದ್ದು ಒಳ್ಳೇದಾಯ್ತು ಅಂತ ಅನ್ಸಿರುತ್ತಲ್ಲ, ಸೊ ಯಾವ ವಸ್ತು ಆ ರೀತಿ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೋ ದಟ್ ಮುಂದಿನ ತಾಯಂದರಿಗೆ, ಮೊದಲನೇ ಸಲ ತಾಯಂದರಿಗೆ ಆಗ್ತಿರೋರಿಗೆ ಉಪಯೋಗ ಆಗುತ್ತೆ. ಸೊ ಈ ಎಲ್ಲಾ ಮಾಹಿತಿ ನಿಮ್ಗೆ ಉಪಯೋಗ ಆಯ್ತು ಅಂತ ತಿಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಸಿಗೋಣ. ಥ್ಯಾಂಕ್ ಯು.